ಸ್ನೇಹಿತರೆ ನಮಸ್ಕಾರ. ಇವತ್ತು ಯಾಕೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದಕ್ಕೆ ಮುಖ್ಯವಾದ ಕಾರಣ ಮಹಾತ್ಮ ಗಾಂಧಿಯವರು ಸದಾಕಾಲಕ್ಕೂ ನಮಗೆ ನೆನಪಾಗ್ತಾರೆ. ಯಾಕೆ ಅಂತ ಹೇಳಿದ್ರೆ, ಎಲ್ಲೆಲ್ಲಿ ಹೋರಾಟ ನಡೆಯುತ್ತೋ ಅಲ್ಲಿ ಮಹಾತ್ಮ ಗಾಂಧಿಯವರು ನೆನಪಿಗೆ ಬರ್ತಾರೆ. ಮಹಾತ್ಮ ಗಾಂಧಿಯವರ ಅಹಿಂಸೆ, ಸತ್ಯಾಗ್ರಹ, ಉಪವಾಸ ಇವೆಲ್ಲವೂ ಕೂಡ ಎಲ್ಲ ಕಾಲಕ್ಕೂ ಎಲ್ಲ ದೇಶಕ್ಕೂ ಅನ್ವಯಿಸುತ್ತೆ ಎಂಬುದಕ್ಕೆ ಬಹಳಷ್ಟು ಉದಾಹರಣೆಗಳನ್ನು ನೋಡಿದ್ದೇವೆ. ಹೋರಾಟಗಳು ಶಾಂತಿಯುತವಾಗಿ ಆಗಬೇಕು ಮತ್ತು ಶಾಂತಿಯುತವಾಗಿ ಮಾತುಕತೆಯ ಮೂಲಕ, ನಮ್ಮ ಸಂವಿಧಾನ ಹೇಳೋದು ಅದನ್ನೇ, ಮಾತುಕತೆಯ ಮೂಲಕ ಬಗೆಹರಿಸಿಕೊಳ್ಳಿ, ಏನೇ ಇದ್ದರೂ ಸಹ ಹಿಂಸೆಗೆ ಇಳಿಯಬಾರದು. ಮಹಾತ್ಮ ಗಾಂಧಿಯವರು ಹಾಗೆ ಯಾವುದೇ ಒಂದು ಚಳವಳಿಯನ್ನು ಮಾಡ್ತೇವೆ, ಒಂದು ಆಂದೋಲನ ಮಾಡ್ತೇವೆ ಅಥವಾ ಒಂದು ಹರ್ತಾಳವನ್ನು ಮಾಡ್ತೇವೆ ಅಂದಾಗ ಮೊದಲು ನೋಟಿಸನ್ನು ಕೊಟ್ಟು ಆಮೇಲೆ ಅವರು ಅದಕ್ಕೆ ಇಳಿತಾಯಿದ್ರು. ಅಂದರೆ ಮುಂದಿನವರಿಗೆ ಯಾರ ವಿರುದ್ಧ ನಾವು ಹೋರಾಟಕ್ಕೆ ಇಳಿದಿದ್ದೇವೆ ಅವರಿಗೆ ತಿಳುವಳಿಕೆ ಇರಬೇಕು ಈ ಹೋರಾಟದ ಬಗ್ಗೆ ಎಂಬಂತಹ ಅರಿವು ಮಹಾತ್ಮ ಗಾಂಧಿಯವರಿಗಿತ್ತು, ತುಂಬ ಕ್ಲಾರಿಟಿ ಇತ್ತು. ಹಾಗಾಗಿ ಮಹಾತ್ಮ ಗಾಂಧಿಯವರ ಉಪವಾಸ ಸತ್ಯಾಗ್ರಹ, ಅಹಿಂಸೆ ಮತ್ತು ಶಾಂತಿಯುತ ಹೋರಾಟಕ್ಕೆ ಯಾವತ್ತೂ ಜಯ ಲಭಿಸುತ್ತೆ ಎಂಬುದಕ್ಕೆ ಈ ದಿನಮಾನದ ಉದಾಹರಣೆ ಸಾಕ್ಷಿಯಾಗುತ್ತೆ. ವ್ಯವಸ್ಥೆ ಯಾವುದೋ ಕಾರಣಕ್ಕೆ ಹದಗೆಡುತ್ತೆ. ಹದಗೆಟ್ಟ ವ್ಯವಸ್ಥೆಯ ವಿರುದ್ಧ ದನಿ ಎತ್ತದಿದ್ದರೆ ಅದು ನಿಜವಾಗಿಯೂ ನಾಗರಿಕರಾದ ನಮಗೆ ಅದು ಶೋಭೆಯಲ್ಲ. ಹಾಗಾಗಿ ಏನು ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಅಂದರೆ ಅದೊಂದು ದೊಡ್ಡ ಶಕ್ತಿ. ಅಂದರೆ ಯುವಶಕ್ತಿಯೇ ದೇಶದ ದೊಡ್ಡ ಶಕ್ತಿ. ಆ ಯುವಶಕ್ತಿಯನ್ನು ಎದುರು ಹಾಕಿಕೊಂಡು ಯಾವ ವ್ಯವಸ್ಥೆಯೂ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಎಂಬಂತಹ ವಿಚಾರ ಎಲ್ಲರಿಗೂ ಈಗ ಗೊತ್ತಾಗಿದೆ. ಸ್ವಾಮಿ ವಿವೇಕಾನಂದರು ಯುವಕರಿಗೆ ಏನು ಕರೆ ಕೊಟ್ಟಿದ್ದರು? ಏಳಿ ಎದ್ದೇಳಿ, ಗುರಿ ಮುಟ್ಟುವ ತನಕ ನಿಲ್ಲದಿರಿ. ಇದು ಇವತ್ತಿಗೂ ಸತ್ಯ, ಹಿಂದೆಯೂ ಸತ್ಯ, ಮುಂದೆಯೂ ಸತ್ಯ, ಯಾವತ್ತೂ ಸತ್ಯವಾಗುತ್ತೆ. ಸಾಮಾನ್ಯವಾಗಿ ನನ್ನ ಚಾನಲ್ನಲ್ಲಿ ಯಾವತ್ತೂ ಕೂಡ ರಾಜಕೀಯ ವಿಚಾರವನ್ನಾಗಲಿ ಅಥವಾ ಜಾತಿ ಧರ್ಮದ ವಿಚಾರವನ್ನಾಗಲಿ ಖಂಡಿತ ಮಾತಾಡೋದಿಲ್ಲ. ಇವತ್ತು ಯಾಕೆ ಮಾತಾಡೋಕ್ಕೆ ಬಂತು ವಿಚಾರ ಅಂತ ಹೇಳಿದ್ರೆ, ನಾವು ಕೂಡ ಸ್ಟೂಡೆಂಟ್ಸ್ ಆಗಿ ವಿದ್ಯಾಭ್ಯಾಸ ಮಾಡುವಾಗ ಹಲವಾರು ಹೋರಾಟಗಳನ್ನು ಮಾಡಬೇಕಾಯಿತು. ಅದರಲ್ಲಿ ನಮಗೆ ಜಯ ಕೂಡ ಲಭಿಸಿದೆ. ನಮ್ಮ ಹೋರಾಟಗಳೆಲ್ಲ ಸಕಾರಾತ್ಮಕವಾಗಿರಬೇಕು, ಸ್ವೀಕರಿಸುವವರು ಕೂಡ ಸಕಾರಾತ್ಮಕ ಮನೋಭಾವದವರಾಗಿರಬೇಕು. ಆವಾಗ ಮಾತ್ರ ಅದು ಸರಿ ಹೋಗಲಿಕ್ಕೆ ಸಾಧ್ಯ. ಯಾವ ಹೋರಾಟವನ್ನು ಹತ್ತಿಕ್ಕಲಿಕ್ಕೆ ಹಿಂಸೆಯ ಮಾರ್ಗವನ್ನು ಅನುಸರಿಸಬಾರ್ದು. ಯಾವ ವ್ಯವಸ್ಥೆ ಹಿಂಸೆಯ ಮಾರ್ಗವನ್ನು ಅನುಸರಿಸುತ್ತೆ ಖಂಡಿತ ಆ ವ್ಯವಸ್ಥೆ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತೆ. ಅದಕ್ಕೆ ಇತಿಹಾಸದಲ್ಲಿ ಬೇಕಾದಷ್ಟು ಸಾಕ್ಷಿಗಳಿವೆ. ನನ್ನ ಚಾನಲ್ನಲ್ಲಿ ಸಾಮಾನ್ಯವಾಗಿ ಕಲೆ, ಸಾಹಿತ್ಯ, ಸಂಗೀತ, ಸಂಸ್ಕೃತಿ, ಇತಿಹಾಸ ಈ ವಿಚಾರಗಳನ್ನು ಮಾತ್ರ ನಾನು ಪ್ರಸ್ತಾಪ ಮಾಡ್ತಾಯಿದ್ದೆ. ಇವತ್ತು ಯಾಕೆ ಇದಕ್ಕೆ ನಾನು ಬರಬೇಕಾಯಿತು ಅಂತ ಹೇಳಿದ್ರೆ, ನಾವು ವಿದ್ಯಾರ್ಥಿಗಳಾಗಿದ್ವು. ನಾವು ಕೂಡ ಶಾಲಾ ಕಾಲೇಜುಗಳಲ್ಲಿ ಓದುವ ಸಂದರ್ಭದಲ್ಲಿ ಏನು ಅಸಮಾಧಾನವಿತ್ತೋ ಆ ಅಸಮಾಧಾನವನ್ನು ನಾವು ತೋಡಿಕೊಂಡಿದ್ದೇವೆ, ವ್ಯಕ್ತಪಡಿಸಿದ್ದೇವೆ. ಮಹಾತ್ಮ ಗಾಂಧಿಯವರು ನಮಗೆ ಆದರ್ಶಪ್ರಾಯರಾಗಿದ್ದರು. ಇವತ್ತು ಮಾತ್ರವಲ್ಲ, ಎಲ್ಲ ಕಾಲಕ್ಕೂ ಮಹಾತ್ಮ ಗಾಂಧಿಯವರ ಸತ್ಯ, ಅಹಿಂಸೆ, ಸತ್ಯಾಗ್ರಹ, ಉಪವಾಸ ಇವೆಲ್ಲವೂ ಶಕ್ತಿಶಾಲಿ ಎಂಬುದನ್ನು ಇಂದಿನ ದಿನಗಳಲ್ಲಿ ನಡೆದಂತಹ ಈ ಒಂದು ಘಟನೆಗಳು ಸಾಕ್ಷಿಯಾಗಿ ಇತಿಹಾಸದಲ್ಲಿ ತೋರುತ್ತವೆ. ಯಾವುದೇ ಒಂದು ಹೋರಾಟವನ್ನು ಹತ್ತಿಕ್ಕಬೇಕಾದರೆ ಹಿಂಸಾತ್ಮಕ ಮಾರ್ಗವನ್ನು ಯಾರೂ ಹಿಡಿಯಬಾರ್ದು. ಬ್ರಿಟಿಷರು ನಮಗೆ ಪ್ರಭುಗಳಾಗಿ ಆಳಲಿಕ್ಕೆ ಶುರು ಮಾಡಿದ ಮೇಲೆ ನಮ್ಮನ್ನು ದೌರ್ಜನ್ಯಕ್ಕೆ ಈಡು ಮಾಡಿದ್ರು, ನಮಗೆ ಶೋಷಣೆಯನ್ನು ಮಾಡಿದ್ರು, ನಮ್ಮ ಬೊಕ್ಕಸವನ್ನು ಲೂಟು ಮಾಡಿದ್ರು, ನಮ್ಮ ನಾಗರಿಕರಿಗೆ, ಈ ದೇಶವನ್ನು ಆಳುತ್ತಿದ್ದಂತಹ ರಾಜ ಮಹಾರಾಜರಿಗೆ ಅಗೌರವವನ್ನು ತೋರಿಸಿದ್ರು. ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡುತ್ತಿದ್ದಂತಹ ಸ್ವಾತಂತ್ರ್ಯ ಹೋರಾಟಗಾರರನ್ನು ಹೊಡೆದು ಬಡಿದು ಲಾಠಿ ಚಾರ್ಜು ಮತ್ತು ಬೇರೆ ಬೇರೆ ರೀತಿಯಲ್ಲಿ ಅವರನ್ನು ಹತ್ತಿಕ್ಕಲಿಕ್ಕೆ ಪ್ರಯತ್ನಿಸಿ ಕೆಲವರನ್ನು ಶಿಕ್ಷೆಗೆ ಒಳಪಡಿಸಿದ್ರು. ನೀವು ಲಾಲಾ ಲಜಪತ್ ರಾಯ್ ಅವರು ಕೂಡ ಈ ಒಂದು ಹೋರಾಟದಲ್ಲಿ, ಸ್ವಾತಂತ್ರ್ಯ ಹೋರಾಟದಲ್ಲಿದ್ದಾಗ ಅವರಿಗೆ ಒಂದು ಸರಿಯಾದ ಏಟುಗಳು ಬಿದ್ದಿದ್ದರಿಂದ ಅವರು ಪ್ರಾಣವನ್ನು ಕಳೆದುಕೊಳ್ಬೇಕಾಯಿತು. ಬೇಕಾದಷ್ಟು ಸ್ವಾತಂತ್ರ್ಯ ಯೋಧರು ಕೂಡ ಈ ಒಂದು ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಬ್ರಿಟಿಷರ ಕುತಂತ್ರ ನೀತಿಯನ್ನು ವಿರೋಧಿಸಿ ನಡೆಸಿದಂತಹ ಹೋರಾಟದಲ್ಲಿ ಮಹಾತ್ಮ ಗಾಂಧಿಯವರು ಅಹಿಂಸಾ ಮಾರ್ಗವನ್ನು ಅನುಸರಿಸಿದ್ರು. ಸತ್ಯಾಗ್ರಹವೇ ಅವರ ಅಸ್ತ್ರವಾಗಿತ್ತು ಮತ್ತು ಶಾಂತಿಯುತವಾದ ಹೋರಾಟವಾಗಿತ್ತು.
ಕೊನೆಯಲ್ಲಿ ಬ್ರಿಟಿಷರು ಇದಕ್ಕೆ ಬಗ್ಗಲ್ಲ ಎಂಬ ಕಾರಣಕ್ಕೋಸ್ಕರ ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಎಂಬುದಾಗಿ 1942 ಈ ಒಂದು ಇಸ್ವಿಯಲ್ಲಿ ಕರೆ ಕೊಟ್ಟರು. ಯಾಕೆ ಅಂತ ಹೇಳಿದ್ರೆ ಬ್ರಿಟಿಷರು ಆ ಕಾಲಕ್ಕೆ ಆ ದೇಶವನ್ನು ಬಿಟ್ಟು ಹೋಗಲೇಬೇಕಾಗಿತ್ತು. ಮಹಾತ್ಮ ಗಾಂಧಿಯವರ ಕರೆಗೆ ಇಡೀ ದೇಶವೇ ಹೋಗೊಟ್ಟು ಬ್ರಿಟಿಷರು 1947 ಆಗಸ್ಟ್ 15ನೇ ತಾರೀಕು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟು ತಮ್ಮ ತಾಯ್ನಾಡಿಗೆ ಹಿಂತಿರುಗಿದರು. ಅಲ್ಲಿಯ ತನಕ ದೇಶ ಸಂಪೂರ್ಣವಾಗಿ ಎಲ್ಲ ವಲಯದಲ್ಲೂ ಹಾಳಾಗಿ ಹೋಗಿತ್ತು. ಅವರು ಈ ದೇಶದ ಸಂಪತ್ತನ್ನು ಸಂಪೂರ್ಣವಾಗಿ ಲೂಟ್ ಮಾಡಿದರು. ಈ ದೇಶದ ಸಂಸ್ಕೃತಿಯನ್ನು ಹಾಳು ಮಾಡಿದರು. ಹಾಗಾಗಿ ಈ ದೇಶದ ಸಂಸ್ಕೃತಿಯನ್ನು, ಈ ದೇಶದ ಆರ್ಥಿಕತೆಯನ್ನು ಮತ್ತಿತರ ಕ್ಷೇತ್ರಗಳಲ್ಲಿ ಎಲ್ಲ ರೀತಿಯಲ್ಲಿ ಅಭಿವೃದ್ಧಿಯನ್ನು ಸಾಧಿಸಬೇಕಾದಂತಹ ಹೊಣೆ ಭಾರತೀಯರಿಗೆ ಇತ್ತು. ಆ ಭಾರತೀಯರು ಅವರಿಗೆ ಸಿಕ್ಕಂತಹ ಅವಕಾಶದಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ದೇಶವನ್ನು ಅಭಿವೃದ್ಧಿಯತ್ತ ತರುವಂತಹ ಕಾಯಕದಲ್ಲಿ ಎಲ್ಲರೂ ನಿರತರಾಗಿದ್ದಾರೆ. ಯಾರನ್ನು ಆಕ್ಷೇಪಣೆ ಮಾಡೋದ್ರಲ್ಲೂ ಅರ್ಥವಿಲ್ಲ. ಹಿಂದಿನವರು ಏನು ಮಾಡಿದ್ರು ಅನ್ನೋದಕ್ಕಿಂತ ನಾವೇನು ಮಾಡಿದ್ದೇವೆ, ಮುಂದಿನವರು ಏನು ಮಾಡ್ತಾರೆ, ದೇಶ ಮುಖ್ಯ, ನಮ್ಮ ಸಿದ್ಧಾಂತ, ನಮ್ಮ ವ್ಯಕ್ತಿತ್ವ, ನಮ್ಮ ಆಸಕ್ತಿಗಿಂತ ದೇಶ ಮುಖ್ಯ, ದೇಶವೇ ಮೊದಲು ಎಂಬ ರಾಷ್ಟ್ರಾಭಿಮಾನ ನಮ್ಮಲ್ಲಿ ಸದಾ ಜಾಗೃತವಾಗಿದ್ದರೆ ಈ ದೇಶ ಸದಾ ಪ್ರಗತಿಯ ಪಥದಲ್ಲಿ ಇರುತ್ತದೆ. ವಂದನೆಗಳು ಸ್ನೇಹಿತರೆ.